ಹುಬ್ಬಳ್ಳಿಯ ಶಾಂತಿ ಭಂಗ ಮಾಡುತ್ತಿರುವ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಡಾಕ್ಟರ್ ರುದ್ರೇಶ್ ಕಾಡಿಗೆ ಹೆಂಗ ಭಾರತ ದೇಶಾದ್ಯಂತ ಹೆಸರುಗಳು ಚೇಂಜ್ ಹಾಕೊಂಡ್ ಬರ್ತಾ ಇದ್ವು. ಆಕ್ಚುಲಿ ಅದು ವಾರ್ಡ್ ನಂಬರ್ 55ರಲ್ಲಿ ಹಳೆ ಹುಬ್ಳಿಯಲ್ಲಿರುವಂತ ಪ್ರದೇಶ ಅಗಸರ ಹೊಂಡ ಅಂತಿತ್ತು. ಅದು ಅಗಸರ ಹೊಂಡವನ್ನ ಮುಂದೆ ಕಾಲ ಕಾಲಕ್ಕೆ ತಕ್ಕಂತೆ ಮುಸ್ಲಿಂ ಮೂಲಭೂತವಾದಿಗಳು ಅದನ್ನ ಆಸಾರ ಹೊಂಡ ಅಂತ ಮಾಡಿದ್ರು. ಅಲ್ಲಿ ಪುಷ್ಕರಣಿ ಇದ್ದಿದ್ದಕ್ಕೆ ಕುರುಹುಗಳಿದಾವ. ಪೂನಾ ಪ್ರಾಂತ್ಯ, ಮುಂಬೈ ಪ್ರಾಂತ್ಯದ ನಾವು ಗೆಸ್ಟೇರಿಯನ್ ರಾಜ್ಯಪತ್ರವನ್ನ ತೆಗೆದು ನೋಡಿದ್ರೆ ಅದ್ರೊಳಗಡೆ ಸಾರ್ವಜನಿಕ ಹೊಂಡ ಅಂತ ಮುಂಬೈ ಪ್ರಾಂತ್ಯದ ಮ್ಯಾಜಿಸ್ಟ್ರೇಟ್ ಹೇಳಿದ್ದಾರೆ. ಬಾಂಬೆ ಪ್ರಾಂತ್ಯ, ನಮ್ದೇನು ಕರ್ನಾಟಕ ಮೊದಲು ನಾವು ಏಕೀಕರಣ ಆಗೋಗಿದ್ದ ಮೊದಲು ಮುಂಬೈ ಪ್ರಾಂತ್ಯ ಅಂತಿತ್ತು. ಮುಂಬೈ ಪ್ರಾಂತ್ಯದಲ್ಲಿ ಅಗಸರ ಹೊಂಡ ಅಂತಿದೆ. ಅಗಸರ ಹೊಂಡದ ಪಕ್ಕ ಇನ್ನೊಂದು ಸಿಹಿ ನೀರಿನ ಕುಡಿಯುವ ಹೊಂಡ ಕೂಡ ಇದೆ. ಅದಕ್ಕೂ ಸಾಕಷ್ಟು ದಾಖಲಾತಿಗಳಿದಾವೆ. ಅದನ್ನು ಬಿಟ್ಟು 2023ರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಅವ್ರಿಗೆ ಯಾಕೋ ಹಿಂದೂಗಳ ಮೇಲೆ ದ್ವೇಷ ಕಾಣಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ದ್ವೇಷ ಇದೆ ಅವರಿಗೆ. ಹುಬ್ಬಳ್ಳಿಯ ಶಾಂತಿಯನ್ನ ಭಗ್ನ ಮಾಡ್ಲಿಕ್ಕಾಗಿನೇ ಡಾಕ್ಟರ್ ರುದ್ರೇಶ್ ಗಾಳಿ ಅವ್ರನ್ನ ಕರ್ನಾಟಕ ಸರ್ಕಾರ ಈ ವರ್ಗಾವಣೆ ಮಾಡಿರ್ಬೋದು ಅಂತಂದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಆಕ್ಚುಲಿ 2023 ಅವರೇನು ನಿಮ್ಗೆ ಕಾಪಿ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಉಲ್ಲೇಖ ಇದೆ, 100 ಮೀಟರ್ ಒಳಗಡೆ ಯಾವುದೇ ಹೊಸ ಕಾಮಗಾರಿಗಳನ್ನ ನಿರ್ಮಾಣವನ್ನ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಾದ್ರೆ ಇವ್ರು ಯಾಕೆ ಪರ್ಮಿಷನ್ ಕೊಟ್ರು? ಹಳೆ ಕಾಮಗಾರಿಗಳನ್ನ ಬಿಡಿ, ಏನೋ ಮೂಲ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ ಅದನ್ನ ಬಿಡಿ. ರಾತ್ರೋರಾತ್ರಿ ಏಕಾಏಕಿ ಯಾರೋ ಒಬ್ರು ಮುಸಲ್ಮಾನರ ಓಲೈಕೆಗಾಗಿ ರಾತ್ರೋರಾತ್ರಿ ತಾವೇ ನಿಂತು ಪೊಲೀಸ್ ಭದ್ರತೆಯಲ್ಲಿ 100 ಫೀಟ್ ಇದ್ದ 80 ಮೀಟರ್ ರಸ್ತೆಯನ್ನ ತಾವೇ ನಿಂತು ಮಾಡಿಸಿದ್ದಾರೆ. ಹುಬ್ಬಳ್ಳಿ ಎಲ್ಲಾ ರಸ್ತೆಗಳನ್ನ ಮಹಾನಗರ ಪಾಲಿಕೆ ಆಯುಕ್ತರ ನಿಂತು ಮಾಡಿಸ್ತಾರ ರಾತ್ರೋರಾತ್ರಿ? ಇಡೀ ಹುಬ್ಬಳ್ಳಿ ಇಷ್ಟು ಗುಂಡಿಗಳಾಗಿದ್ದಾವೆ. ಮಹಾನಗರ ಪಾಲಿಕೆಯ ಮಹಾಪೌರರು ಡೈಲಿ ಬೆಳಿಗ್ಗೆ ಎದ್ರೆ ತಮ್ಮ ಮೂಲಕನೇ ಹೇಳ್ತಾರೆ ರಸ್ತೆ ಗುಂಡಿಗಳನ್ನ ಮುಚ್ಚಿ ಅಂತಂದು. ಅದೇ ರೀ ನಮ್ಮ ಆಡಳಿತ ಇದೆ, ಆದ್ರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಕೈಗುಂಬೆಯಂತೆ ವರ್ತನೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ನಾವಿದ್ರು ನಮ್ಮದು ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ ನಮ್ಮದು ಎಷ್ಟಿದೆ, ನಾವು ಬಾಳ ಅಂದ್ರೆ ಹೇಳ್ಬೋದು. ಅದನ್ನ ಇಂಪ್ಲಿಮೆಂಟ್ ಮಾಡುವ ಅಧಿಕಾರ ಕರ್ನಾಟಕ ಸರ್ಕಾರದ್ದಿದೆ. ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ ಅದನ್ನ ಇಂಪ್ಲಿಮೆಂಟ್ ಮಾಡುವ ಅಧಿಕಾರ ಮಹಾನಗರ ಪಾಲಿಕೆ ಆಯುಕ್ತರಿಗಿದೆ. ರೆಸಲ್ಯೂಷನ್ ಪಾಸ್ ಮಾಡ್ತೀವಿ, ಈ ಸಾಮಾನ್ಯ ಸಭೆಯಲ್ಲಿ ತಳವನ್ನ ಪಾಸ್ ಮಾಡ್ತೀವಿ. ಅದಾಗಿಯೂ ಕೂಡ ಮಹಾನಗರ ಪಾಲಿಕೆಯವರು ಆಯುಕ್ತರು ಮೊಂಡುತನವನ್ನು ಬಿಡಿಸಿದ್ದರೆ ನಾವು ಸಾಮಾನ್ಯ ಸಭೆಯಲ್ಲಿ, ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರನ್ನ ಹೊರಗಾಕಲಿಕ್ಕೂ ಕೂಡ ನಾವು ಬಿಜೆಪಿ ಕಟಿಬದ್ಧವಾಗಿದೆ. ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲಿಂದ ಹೊರಡಿ ಅಂತ ಚಳವಳಿಯನ್ನು ಕೂಡ ಪ್ರಾರಂಭಿಸ್ತೇವೆ.